ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಓಕೆ ಕನ್ನಡದ ಸ್ಟಾರ್ ನಟರ ಬಗ್ಗೆ ಕಾವ್ಯ ಶೈಬಾ ಅವರ ಅಭಿಪ್ರಾಯ ಏನು ಅಂತ. ಓಕೆ ರೆಡಿ. ಮೊದಲು ರಾಕಿಂಗ್ ಸ್ಟಾರ್ ಯಶ್ ಅವರು. ಇದ್ರೆ ಅವ್ರ ತರ ಇರ್ಬೇಕು. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಅವರು. ತುಂಬಾ ದೊಡ್ಡ ಮಟ್ಟದಲ್ಲಿ ಇವಾಗ ಅವ್ರು ಯೋಚನೆ ಮಾಡೋ ರೀತಿನೇ ಹಂಗಿದೆ. ಈಸ್ ವೆರಿ ಸ್ಮಾರ್ಟ್. ನಾನು ಹೇಳೋದು ವೆರಿ ಸ್ಮಾರ್ಟ್. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಮೈ ಗಾಡ್. ಅವರು ನಿಮಗೊಂದು ವಿಷಯ ಗೊತ್ತಾ? ಸೀಕ್ರೆಟ್ ಗೊತ್ತಿಲ್ಲ, ಎಲ್ಲೂ ಹೇಳಿಲ್ಲ ನಾನು. ಅವ್ರ ಯುವರತ್ನ ಮೂವಿನೇ ನನ್ನ ಫಸ್ಟ್ ಆಡಿಷನ್. ಹೌದಾ? ಹೌದು. ಅಂದ್ರೆ ಆ ಯುವರತ್ನ ಮೂವಿ ಸ್ಟೋರಿ ಹೆಂಗೆ ಅಂದ್ರೆ ಇಟ್ ಇಸ್ ಸ್ಟೂಡೆಂಟ್ ಬೇಸ್ಡ್ ಸ್ಟೋರಿ. ಸೊ ನಮ್ ಸಂತೋಷ್ ಆನಂದ್ರಮ್ ಸರ್ ಈಸ್ ವೆರಿ ಸ್ಮಾರ್ಟ್. ಆಡಿಷನ್ ಮಾಡಿ ಜೂನಿಯರ್ ಆರ್ಟಿಸ್ಟ್ ತಗೊಂಡಿದ್ರು. ಐ ಮೀನ್ ಸ್ಟೂಡೆಂಟ್ಸ್ ನೆಲ್ಲ ತಗೊಂಡಿದ್ರು, ಕಂಟಿನ್ಯೂಟಿ ಇರ್ಲಿ ಅಂತ. ಅಲ್ಲಿ ನಾನು ಹೋಗಿ ನನ್ಗೆ ಈ ತರ ಅಂತ ಗೊತ್ತಾದ್ಮೇಲೆ ನಾನು ಇದನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ನಾನು ಮತ್ತೆ ಬೇರೆ ಸೀರಿಯಲ್ ಆಡಿಷನ್ಸ್ ಎಲ್ಲ ಕೊಟ್ಟು ಮಾಡಿದೆ. ನಾನ್ ಫಸ್ಟ್ ಟೈಮ್ ಅವ್ರನ್ನ ನಾನು ಅದಕ್ ಸೆಲೆಕ್ಟ್ ಆಗಿದ್ದೀನಿ ಈ ತರ ಕ್ಯಾರೆಕ್ಟರ್ಗೆ ಅಂತ ಗೊತ್ತಾದ್ರೂ ನಾನು ಹೋಗಿದ್ ಯಾಕೆ ಅಂದ್ರೆ ನಾನ್ ಪುನೀತ್ ಸರ್ನ ನೋಡೋದಕ್ಕೆ. ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿ ಮಾತಾಡ್ಸಿ ಫೋಟೋಸ್ ಎಲ್ಲ ತಗೊಂಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಶಿವಣ್ಣ ಹೆಂಗೋ ಸೇಮ್ ಪುನೀತ್ ಸರ್ ಹಂಗೆ ಸೇಮ್. ದೇರ್ ಇಸ್ ನೋ ಡಿಫ್ರೆನ್ಸ್. ಎಲ್ಲೊಂದ್ ಕಡೆ ಮಿಸ್ ಮಾಡ್ಕೊಳ್ತಿದಾರ ಅಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ಅವಕಾಶ. ಐ ವಿಶ್ ಅವ್ರು ಇವತ್ತಿರ್ಬೇಕಾಗಿತ್ತು, ಚೆನ್ನಾಗಿರೋದು. ಕಿಚ್ಚ ಸುದೀಪ್ ಅವರು. ಅವ್ರನ್ನು ಮೀಟ್ ಮಾಡಿದೀನಿ ಇನ್ ರಿಯಲ್. ಅವರು ಹಿ ಇಸ್ ವೆರಿ ಹೆಂಗೆ ಅಂದ್ರೆ ವೆರಿ ಅಪ್ಡೇಟೆಡ್ ವರ್ಷನ್ ಅವರು. ಅಂದ್ರೆ ಓಲ್ಡ್ ಸ್ಕೂಲ್ ಅಲ್ಲ. ಏನೇ ಇದ್ರೂನು ನಮ್ಗೆ ಎವ್ರಿ ಇಯರ್ ಬಿಗ್ ಬಾಸ್ ಟೈಮ್ ಅಲ್ಲಿ ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರಿಂದ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ರು ಸುದೀಪ್ ಸರ್ ಎವ್ರಿ ಇಯರ್ ಡ್ಯೂರಿಂಗ್ ಬಿಗ್ ಬಾಸ್. ಸೊ ನಾವು ಎಲ್ಲಾ ಸೀರಿಯಲ್ ಆರ್ಟಿಸ್ಟ್ ಹೋಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಹಾಡ್ ಆಡ್ತಾ ಇದ್ರು. ನನಗೆ ಐ ಫೀಲ್ ಸೋ ಲಕ್ಕಿ. ನಾನು ಅವ್ರ ಜೊತೆ ಎಲ್ಲ ಟಿವಿಲ್ ನೋಡ್ತಾ ಇದ್ದೆ, ಅವ್ರ ಜೊತೆ ಎಲ್ಲ ಡೈರೆಕ್ಟ್ ಆಗಿ ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಅವಕಾಶ. ಅವ್ರ ಸ್ಟೈಲು, ಅವ್ರ ವೇ ಆಫ್ ಸ್ವಾತಿ ಮುತ್ತು ಸಿನಿಮಾ ನಾನು ಇವಾಗ್ಲೂ ರೀಸೆಂಟ್ ಆಗಿ ನೋಡಿದೀನಿ. ನನ್ಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಹಾಗೆ ತುಂಬಾ ಸಿನಿಮಾಗಳು ಫೇವ್ರೆಟ್ ಅವ್ರು. ನಂದು ಆಲ್ಮೋಸ್ಟ್ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳು ಇಷ್ಟ ನನಗೆ. ಚಾಲೆಂಜ್ ಸ್ಟಾರ್ ದರ್ಶನ್. ದರ್ಶನ್ ಸರ್ ಬಗ್ಗೆ ಏನೇ ವಾಟ್ ಎವರ್ ಇಟ್ ಇಸ್, ಜನ ಏನೇ ಮಾತಾಡ್ಲಿ, ಅವರು ಆ ಸ್ಪೋರ್ಟಿವ್ನೆಸ್ ಇದೆ ಗೊತ್ತಾ. ಏನೇ ಒಂದು ನೆಗೆಟಿವ್ ಆದಾಗ ನಮ್ ಲೈಫಲ್ಲಿ ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ. ಇಷ್ಟೇ ಬಿಡು ನನ್ ಲೈಫ್, ನೆಕ್ಸ್ಟ್ ಮೇ ಬಿ ಲೈಟ್ ಇಲ್ಲ ಅನ್ಸತ್ ನನ್ನ ಲೈಫಲ್ಲಿ, ಕಂಪ್ಲೀಟ್ ಡಾರ್ಕ್ನೆಸ್ ಅಂತ ಅನ್ಕೊಂಡಿರ್ತೀವಿ. ಬಟ್ ಅವರು ಹಿ ಹ್ಯಾಸ್ ಸೆಟ್ ಅನ್ ಎಕ್ಸಾಂಪಲ್. ಇಲ್ಲ, ಏನೇ ತಪ್ಪಾದ್ರೂ ಏನೇ ನೆಗೆಟಿವ್ ಆದ್ರೂ ಲೈಫಲ್ಲಿ ದೇರ್ ಇಸ್ ಸಮಥಿಂಗ್ ನೈಸ್ ಅಂತ ಅವ್ರು ನೋಡಿ ಕಲಿಯೋದಿದೆ. ಶಿವಣ್ಣ. ಶಿವಣ್ಣನ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಈಸ್ ಜೆಮ್ ಆಫ್ ಅ ಪರ್ಸನ್. ಮಗು ತರ ಅವ್ರು ನಿಜವಾಗ್ಲು. ಯಾರೇ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ ಅವ್ರು. ನೀವ್ ಯಾರು ಅಂತಾನು ಕೇಳಲ್ಲ, ಯಾರೇ ಹೋದ್ರು ಚೆನ್ನಾಗಿ ಮಾತಾಡ್ಸ್ತಾರೆ. ನಾನು ಆಕ್ಚುಲಿ ಡಿಕೆಡಿಲಿ ಒಂದು ರಿಕ್ರಿಯೇಷನ್ ರೌಂಡ್ ರಕ್ಷಿತಾ ಮ್ಯಾಮ್ದು ರಿಕ್ರಿಯೇಷನ್ ರೌಂಡ್ ಮಾಡಿದ್ಮೇಲೆ ನಾವ್ ಹಿಂಗೆ ಆಫ್ ಸ್ಟೇಜ್ ಮಾತಾಡ್ತಾ ಕೂತಿದ್ದಾಗ ನನ್ನನ್ನು ಅವರೇ ಕರೆದು ಕಾವ್ಯ ಬಾ ಇಲ್ಲಿ ಅಂತ ಹೇಳಿ, ನನ್ ತಂಗಿ ಮಗಳು ನಿಂತಾರನೇ ಇರೋದು. ಸೇಮ್ ನಿಂತಾರನೇ ಇದ್ದಾಳೆ ಅವಳು. ಲೈಕ್ ಯಾಕೆ ಹಂಗ್ ಮಾತಾಡ್ತಾರೆ? ಎಲ್ರು ಒಂದೇ ತರ ನೋಡ್ತಾರೆ ಅವರು. ನಾನ್ ಯಾರು ಅಂತಾನೆ ಸರಿ ಗೊತ್ತಿಲ್ಲ. ಜಸ್ಟ್ ಇನ್ ದಟ್ ಶೋ ಹಿ ನೋಸ್ ಮೀ. ಹಿ ಇಸ್ ವೆರಿ ಹಂಬಲ್. ನಾನು ಅವ್ರ ತರ ಇರ್ಬೇಕು, ಅವ್ರ ತರ ಕಲಿಬೇಕು. ಅಂದ್ರೆ ಹಂಬಲ್ನೆಸ್ ಇರ್ಬೇಕು. ಏನೇ ಇದ್ರು, ಎಷ್ಟೇ ಹತ್ರಕ್ ಹೋದ್ರು, ಏನೇ ಬ್ಯಾಕ್ ಗ್ರೌಂಡ್ ಇದ್ರು, ನಾವ್ ಎಲ್ರು ಒಂದೇ ತರ ನೋಡ್ಬೇಕು, ಎಲ್ರ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋದು ಕಲ್ತಿದ್ದೀನಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಧ್ರುವ ಸರ್ ಐ ಥಿಂಕ್ ಈಸ್ ವೆರಿ ಸೆಲೆಕ್ಟಿವ್ ಮೂವೀಸ್ ಅಲ್ಲಿ. ನಿಮ್ಗೆ ಗೊತ್ತಿರೋಂಗೆ ಅವರು, ನನಗೆ ಅವ್ರ ಅದ್ದೂರಿ ಮೂವಿ ಅಂತೂ ಫೇವ್ರೆಟ್. ಅವ್ರ ಡೈಲಾಗ್ಸ್ ಎಲ್ಲ ನಾನು ಇಮಿಟೇಟ್ ಮಾಡ್ತಾ ಇದ್ದೆ ಟೈಮಲ್ಲಿ, ಐ ಮೀನ್ ಸ್ಕೂಲ್ ಟೈಮಲ್ಲೆಲ್ಲ. ಆಕ್ಚುಲಿ ಆಕ್ಷನ್ ಪ್ರಿನ್ಸೇ ಅವರು. ನಮ್ಮ ರಿಷಬ್ ಶೆಟ್ಟಿ ಸರ್. ರಿಷಬ್ ಶೆಟ್ಟಿ ಸರ್, ರಕ್ಷಿತ್ ಶೆಟ್ಟಿ ಸರ್, ರಾಜ್ಬಿ ಶೆಟ್ಟಿ ಸರ್, ಅವರೆಲ್ಲ ಆಲ್ಮೋಸ್ಟ್ ಒಂದೇ ಇದ್ರಲ್ಲಿ ತ್ರಿಬಲ್ ಆರ್ ಇದ್ರಲ್ಲಿ ಬರ್ತಾರೆ. ಐ ವಿಶ್ ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡೋ ಅಂತ ಆಪರ್ಚುನಿಟಿ ಸಿಗ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀನಿ. ಓಕೆ, ಇವಾಗ ಕಾಂತಾರ ಇದಕ್ಕೆ ಸಿಕ್ಬಿಟ್ರೆ ಹೆಂಗೆ? ಮುಗ್ದಿದೆ ಅನ್ಸುತ್ತೆ ಅದು ಶೂಟಿಂಗ್. ನೆಕ್ಸ್ಟ್ ಯಾವ್ದಾದ್ರು ಇದ್ರೆ? ಕಾಂತಾರ ಅಲ್ದೇ ಇದ್ರು ಅವ್ರದೇ ಪ್ರೊಡಕ್ಷನ್ ಇದೆ, ಅಂಡ್ ರಾಜ್ಬಿ ಶೆಟ್ಟಿ ಸರ್ ಅವ್ರದೇ ಪ್ರೊಡಕ್ಷನ್ ಇದೆ, ರಕ್ಷಿತ್ ಶೆಟ್ಟಿ ಅವ್ರದ್ದು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿಲ್ಲ ಅಂದ್ರೆ, ಐ ಮೀನ್ ಅವ್ರ ಟೀಮ್ ಜೊತೆ ವರ್ಕ್ ಮಾಡಿ ಅವರಿಂದ ಒಂದಿಷ್ಟು ನಾಲೆಡ್ಜ್ ನನಗೆ ಸಿಗ್ಬಹುದೇನೋ ಅಂತ ಅನ್ಕೊಂಡಿದೀನಿ. ಐ ಮೀನ್ ಆಫ್ ಕೋರ್ಸ್ ಅವ್ರ ವೇ ಆಫ್ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಅವ್ರ ಜೊತೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್. ಪೃಥ್ವಿ ಅಂಬರ್ ಅವರು.
ಮೈ ಫಸ್ಟ್ ಹೀರೋ. ಸಿ ಹಿ ಈಸ್ ಅ ಪ್ಯಾಕೇಜ್. ಡಾನ್ಸ್, ಆಕ್ಟಿಂಗ್, ಮಾಸ್ಕು ಸಹ ಇವಾಗ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ನನಗೆ ಡೈರೆಕ್ಟರ್ ಕತೆ ಹೇಳಿದಾಗ ಆ ಹೀರೋ ಕ್ಯಾರೆಕ್ಟರ್ನ ನಾನೊಂದು ವೇನಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅಂದ್ರೆ ಸರ್ ಹಿಂಗ್ ಹೇಳ್ಬೇಕಾದ್ರೆ ಅವ್ರು ಹಿಂಗ್ ಮಾಡ್ತಾರ ಅನ್ಸುತ್ತೆ, ಹಂಗ್ ಮಾಡ್ತಾರ ಅನ್ಸುತ್ತೆ. ಅವ್ರು ಹೇಳಿದ್ರು ಪೃಥ್ವಿ ಸರ್ ಹೀರೋ ಅಂತ. ಸೊ ನಾನ್ ಹಂಗ್ ಅನ್ಕೊಂಡಿದ್ದೆ. ಬಟ್ ಸೆಟ್ಟಿಗೆ ಹೋದ್ಮೇಲೆ ಅವ್ರು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಮಾಡ್ತಿದಾರೆ ಆ ಕ್ಯಾರೆಕ್ಟರ್ನ. ಅಂದ್ರೆ ನಾನೇನ್ ಕಲ್ತೆ ಅಂದ್ರೆ, ಈಗ ಡೈರೆಕ್ಟರ್ ಸರ್ ಕತೆ ಹೇಳಿದ್ರು ಆ ಕ್ಯಾರೆಕ್ಟರ್ನ ನಾವ್ ಇನ್ನೂ ಹೆಂಗೆ ಎನಾನ್ಸ್ ಮಾಡ್ಬೋದು, ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದು, ಹಿಂಗೂ ಮಾಡಬಹುದು ಅದನ್ನ ಅಂತ ಅವರಿಂದ ಕಲಿತೆ. ಅಂದ್ರೆ ಅವ್ರು ತುಂಬಾ ಅದನ್ನ ಚೆನ್ನಾಗಿ ಆ ಕ್ಯಾರೆಕ್ಟರ್ ವೇಟೇಜ್ ಕೊಟ್ಟಿದ್ದಾರೆ. ಅಂಡ್ ನಾನು ಅವ್ರು ನೋಡಿದ್ಮೇಲೆ ನಾನು ಒಂದಿಷ್ಟು ಇಂಪ್ರೂವೈಸೇಷನ್ ಎಲ್ಲ ಮಾಡಿ ಡೈರೆಕ್ಟರ್ ಸರ್ನ ಕೇಳ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ ನಾನು. ಸರ್ ನಾನು ಹಿಂಗ್ ಮಾಡ್ಲಾ ಅಂತ. ಅಂಡ್ ಆ ಫ್ರೀಡಮ್ ನಮ್ ಡೈರೆಕ್ಟರ್ ಸರ್ ಕೊಟ್ಟಿದ್ರು. ಆಯ್ತು ಮಾಡಿ ಕಾಫಿ ಅವರೇ ಅಂತ ಹೇಳ್ತಾ ಇದ್ರು. ಸೊ ಯಾ ಅಷ್ಟೇ. ಪರಭಾಷಾ ಸಿನಿಮಾಗಳೆಲ್ಲ ನೋಡ್ತಿರ್ತೀರಾ? ಓ ನೋಡ್ತಿರ್ತೀನಿ. ಓಕೆ, ಈಗ ಒಂದು ರೌಂಡ್ ಇದೆ ಕಾವ್ಯ ಅವರಿಗೆ. ಎಲ್ಲಾ ಭಾಷೆಯ ಒಂದು ಹೀರೋಯಿನ್ಸ್ ಹೆಸರನ್ನ ಹೇಳ್ತೀನಿ, ಅವರಲ್ಲಿ ಏನ್ ಕದಿಬಹುದು ಅನ್ನೋದಾದ್ರೆ. ಓಕೆ, ನನಗೆ ಅಷ್ಟು ಎಲ್ಲಾರ ಬಗ್ಗೆನೂ ಐಡಿಯಾ ಇಲ್ಲ. ಅಂದ್ರೆ ಇನ್ ಡೀಟೇಲ್ ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಏನಾದ್ರು ಟ್ರೈ ಮಾಡಿ. ಯಾ, ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಮ್ಯಾಮ್ ಇಂದ ಆಲ್ಮೋಸ್ಟ್ ಆಲ್ ದ ಕ್ವಾಲಿಟೀಸ್. ಆಕ್ಟ್ರೆಸ್ ಆಗಿ ಅವ್ರು ಹೆಂಗೆ ಇಂಡಸ್ಟ್ರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ, ಹೆಂಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ದಾರೆ, ಅಷ್ಟು ಈಸಿ ಅಲ್ಲ. ಒಂದ್ ಯಾವ್ದು ಕಾಂಟ್ರವರ್ಷಿಯಲ್ ವಿಷಯಕ್ಕೆ ಸಿಕ್ಕಾಕೊಳ್ದಂಗೆ ಅಚೀವ್ ಮಾಡೋದಿದೆಯಲ್ಲ, ಇಟ್ಸ್ ರಿಯಲಿ ನಾಟ್ ಈಸಿ. ಯಾಕಂದ್ರೆ ನಾನು ಇರೋದ್ರಿಂದ ನಾನು ಹೇಳ್ತಾ ಇರೋದು, ಯಾವ್ದೇ ಒಂದು ಚಿಕ್ಕ ವಿಷಯನೂ ಸಾಕು ಒಂದು ಆರ್ಟಿಸ್ಟ್ ಟಾರ್ಗೆಟ್ ಆಗೋದಕ್ಕೆ. ಸೊ ಅದ್ ಅವ್ರು ಹೆಂಗ್ ಮಾಡಿದ್ರು ಅನ್ನೋದನ್ನ ತಿಳ್ಕೋಬೇಕು ನಾನು. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೇಳ್ತೀನಿ ಅವ್ರ ಹತ್ರ. ಫೋನಲ್ಲಿ ಯಾವತ್ತಾದ್ರೂ ಮಾತಾಡಿದ್ರ? ಇಲ್ಲ. ನೆಕ್ಸ್ಟ್ ಏನಾದ್ರು ಕೊತ್ತಲವಾಡಿ ಸಕ್ಸಸ್ ಮೀಟ್ ಹೋದಾಗ ರಾಧಿಕಾ ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ? ಪ್ಲಾನ್ ಅಂತೂ ನಿಜವಾಗಿ ಮಾಡಿಲ್ಲ. ಇನ್ಮೇಲ್ ಮಾಡ್ಕೊಂತೀನಿ, ಏನ್ ಕೇಳ್ಬೋದು, ಏನ್ ಮಾತಾಡ್ಬೋದು ಅಂತ. ಸಿ ಆ ಕ್ವಿಕ್ ಟೈಮ್ ಅಲ್ಲಿ ಏನು ಅಂತ ಕಾನ್ವರ್ಸೇಷನ್ ಆಗಲ್ಲ. ಐ ಥಿಂಕ್ ಐ ವಿಲ್ ಎಕ್ಸ್ಪ್ರೆಸ್ ಮೈ ಏನೋ ಅವ್ರ ಮೇಲೆ ಇರುವಂತ ಇದನ್ನ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ. ಸಾಯಿ ಪಲ್ಲವಿ. ನನ್ ಫೇವ್ರೆಟ್ ಅವರು. ಮೇಕಪ್ಪೇ ಇಲ್ಲದೆ ಆಕ್ಟ್ ಮಾಡ್ಬೋದು ಅನ್ನೋದನ್ನ ಸೆಟ್ ಮಾಡಿರೋದವರು. ತುಂಬಾ ಇಂಪರ್ಫೆಕ್ಷನ್ಸ್ ಇಟ್ಕೊಂಡು ಆ ಕ್ಯಾರೆಕ್ಟರ್ಗೆ ಏನ್ ಬೆಸ್ಟ್ ಕೊಡ್ಬೋದು ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲೇ ಸಾಕು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಅಥವಾ ಜನರಿಗೆ ನಾನು ಹೀರೋಯಿನ್ ಅಂತ ತೋರ್ಸ್ಕೊಳ್ಳೋದಕ್ಕೆ ಅನ್ನೋದನ್ನ ಅವರಿಂದ ಕಲಿಬೇಕು. ನಾನ್ ನಮ್ ಸಿನಿಮಾದಲ್ಲಿ ನಾನು ಹೇಳ್ತಾ ಇದ್ದೆ, ನನ್ ಡಲ್ ಮಾಡ್ಬಿಟ್ಟಿದ್ದಾರೆ, ನಾನ್ ಚೆನ್ನಾಗ್ ಕಾಣಿಸ್ತಿಲ್ಲ ಅನ್ನೋದನ್ನೆಲ್ಲ. ಮೇ ಬಿ ನಾನು ಅದನ್ನ ಅವರಿಂದ ಕಲಿಬೇಕು. ಆ ಕಾನ್ಫಿಡೆನ್ಸ್ ನಾನು ಕಲಿಬೇಕು. ಸೌಂದರ್ಯ ಮ್ಯಾಮ್. ಸೌಂದರ್ಯ ಮ್ಯಾಮು ಅಷ್ಟೇ. ಅಂದ್ರೆ ಅವಾಗ ಸೌಂದರ್ಯ ಮ್ಯಾಮ್ ಹೆಂಗೋ ಇವಾಗ ಸಾಯಿ ಪಲ್ಲವಿ ಅವ್ರನ್ನ ನಾನು ಕಂಪೇರ್ ಮಾಡಕ್ ಇಷ್ಟಪಡ್ತೀನಿ. ಇಷ್ಟ ನನಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅವ್ರು ಎಲ್ಲಾ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ರು ಆ ಟೈಮಲ್ಲಿ. ನಮ್ಮಮ್ಮಂಗೆ ಎಸ್ಪೆಷಲಿ ತುಂಬಾ ಇಷ್ಟ ಅವರು. ಏನ್ ಕದಿಬೋದು ಅಂದ್ರೆ ಅವ್ರ ಬ್ಯೂಟಿನ. ಶ್ರೀಲೀಲಾ ಅವರು. ಡಾನ್ಸ್. ರಶ್ಮಿಕಾ ಮಂದಣ್ಣ. ಕಾನ್ಫಿಡೆನ್ಸ್. ಆಲಿಯಾ ಭಟ್. ಆ ಫನ್ನಿ ಸೈಡ್ ಆಫ್ ಆಲಿಯಾ ಭಟ್. ಸಮಂತಾ. ಅಗೇನ್ ಕಾನ್ಫಿಡೆನ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ವಾಟ್ ಎವರ್ ಹ್ಯಾಪನ್ಸ್ ಆ ಒಂದು ಸ್ಟ್ರಾಂಗ್ ವುಮೆನ್ ಆಗಿ ನಿಂತಿದಾರಲ್ಲ ಅದೇ. ರಕ್ಷಿತಾ ಮ್ಯಾಮ್. ನಮ್ಮ ರಕ್ಷಿತಾ ಪ್ರೇಮ. ಸ್ಟ್ರೇಟ್ ಫಾರ್ವರ್ಡ್ನೆಸ್. ಕೇರ್ ಮಾಡಲ್ಲ ಅವರು, ಯಾರು ಏನೇ ಅಂದ್ರೂ ಕೇರ್ ಮಾಡಲ್ಲ. ಸೊ ಅದನ್ನ ನಾನ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ, ಅಯ್ಯೋ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಅದನ್ನ ನಾನು ಸ್ವಲ್ಪ ಕಲಿಬಹುದು ಅದರಿಂದ ಅವ್ರಿಂದ. ನಮ್ಮ ಪ್ರೇಮ ಮ್ಯಾಮ್. ಪ್ರೇಮ ಮ್ಯಾಮ್ ಇಂದ ಅವ್ರ ಹೈಟ್ ಕಲಿಬಹುದು. ಮಾಲಾಶ್ರೀ ಮ್ಯಾಮ್. ಮಾಲಾಶ್ರೀ ಮ್ಯಾಮ್ ಇಂದ ಅವರು ಒಂದು ಮನೆ ಗೃಹಿಣಿಯಾಗೂ ಪ್ಲೇ ಮಾಡೋದಕ್ಕೂ ಸೈ, ಈ ಕಡೆ ಮಾಸ್ ಆಗಿ ಕಾಪ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೂ ಸೈ. ಸೊ ಆ ತರ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನ ಎರಡ್ ಕಡೆನೂ ಸೈ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಸೊ ಅದನ್ನ ಕಲಿಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.